ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗರಣ, ಕರಗಳಿಗೆ ಶೃಂಗಾರ ಸತ್ಪಾತ್ರಕ್ಕೆ ಇಕ್ಕುವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಪ, ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾಧೆಯ ಚನ್ನಮಲ್ಲಿಕಾರ್ಜುನ. ಅವರೆಲ್ಲ ಕೋಟಿಗಟ್ಟಲೆ ಇದ್ದಾರೆ ಸತ್ಯವಾಗಲು. ಆದ್ರೆ ಆ ಹೆಣ್ಣು ಮಕ್ಕಳೆಲ್ಲ ನನಗೆ ಅವಳಿನ ಅಕ್ಕಮದೇವಿ ಪ್ರೇರಣೆ ಆಗಿತ್ತು, ಮೀರಾಬಾಯಿ ಪ್ರೇರಣೆ ಆಗಿತ್ತು. ನಿಜವಾಗ್ಲೂ ಅವ್ರ ಅಪ್ಪ ಇಲ್ಲಿ ಬಂದಾಗ ಬರ್ತಿರ್ತಾರೆ. ಅವರಪ್ಪ ಬಂದಾಗ ಹೇಳಿದ್ರು, ಸ್ವಾಮಿ ನನ್ನ ಮಗಳು ನ್ಯಾಸ ಆಗಿದ್ದಾರೆ, ಇಲ್ಲಿ 4 ವರ್ಷ ಆಯಿತು. ನನ್ನ ಮಗಳು ಹೋಗಿರೋದನ್ನು ನೋಡಿ ಮತ್ತೆ ಚಿತ್ರಗಳು ಇಬ್ಬರು ಹೆಣ್ಮಕ್ಳು ಹೋಗ್ತಾ ಇದ್ದಾರೆ ಅಂತ ಹೇಳಿ ಮೊನ್ನೆ ಫಂಕ್ಷನ್ ಆಗ್ತಾರೆ. ಇನ್ನೂ ಆಗಿಲ್ಲ, ಇದೆ. ಇಬ್ರು ಮತ್ತೆ ಹೆಣ್ಮಕ್ಳು 21-22 ವಯಸ್ಸಿನವರು, MBBS ಮುಗಿಸಿದವರು, ಇಂಜಿನಿಯರಿಂಗ್ ಮುಗಿಸಿದಂಥವ್ರು, ಒಳ್ಳೆ ಮನತಂದವರು, ಸುರದೃಢಗಳು, ಆರೋಗ್ಯವಂತವಾಗಿರುವ ಹೆಣ್ಣುಮಕ್ಕಳು ಜೈನ ಸನ್ಯಾಸಿಗಳಾಗ್ತಾ ಇದ್ದಾರೆ. ಡಾಕ್ಟರ್ ಗಾಯತ್ರಿ ಅವರು ಕೂಡ ಪರಮ ಪೂಜ್ಯ ಸ್ವಾಮೀಜಿಯವರಿದ್ದಾರೆ. ಪರಮ ಪೂಜ್ಯರು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು, ಸ್ವಾಮೀಜಿಯವರು, ಮುರುಗೇಶ್ವರ ಸ್ವಾಮೀಜಿಯವರು, ಜೊತೆಯಲ್ಲಿ ನಮ್ಮ ಮೋಕ್ಷಪತಿ ಮಹಾಸ್ವಾಮೀಜಿಯವರು. ಅವರು ಬರೋದು ಶ್ರೀಮಠಕ್ಕೆ ಯಾವಾಗಲೂ ದಸರಾದಲ್ಲಿ ಬರ್ತಾರೆ, ಮಲ್ಲಿಕಾರ್ಜುನ ಸ್ಮರಣೋತ್ಸವ ಬರ್ತಾರೆ. ಇವತ್ತು ಅಕ್ಕಮಹಾದೇವಿಯವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಮೂಲಕ ಗೌರವ ಸಲ್ಲಿಸಬೇಕಾಗಿ ಮಹಾಪ್ರಸಾದ ಪೂರ್ವಜನ್ಮ ಕರ್ಮ ನಿವಾರಣ ದೀಕ್ಷಾ ಗುರುವೆ ಶಿಕ್ಷಾ ಗುರುವೆ ಮೋಕ್ಷ ಗುರುವೆ ಗುರುವಿನ ಗುರುವೆ ಪರಮ ಗುರುವೆ ಪರಮಾರಾಧ್ಯರ ಮಹಾಮಹಿಮರ ಮಹಾಮಹಾಂತರ ಬಸವಾದಿ ಪ್ರಮಥರ ಪಾದ ಪದ್ಮಗಳಿಗೆ ಶರಣೋ ಶರಣಾರ್ಥಿ. ನಾವೇನ್ ತತ್ವ ಅಂತ ಹೇಳ್ತೀವೋ, ದಯವೇ ಧರ್ಮದ ಮೂಲ ಅಂತ ಹೇಳ್ತೀವೋ, ಅದನ್ನೆಲ್ಲದಕ್ಕೂ ಮೂಲ ಸಾರ. ಯಾಕೆಂದ್ರೆ ಒಬ್ಬ ಅಕ್ಕಮಹಾದೇವಿ ಒಬ್ಬನ ನಾವು ಸುಮ್ಮನೆ ನಮ್ದು ಯಾವುದೋ ಒಂದು ಬ್ರಾಂಡ್ ಇದೆ ಅಂತ ನಾವು ಲಿಂಗಾಯತರಿಗೆ ಹಾಕ್ತೀವಿ. ಒಬ್ಬ ಜೈನ ಸನ್ಯಾಸಿ ಅಂತ ದಿಗಂಬರತ್ವವನ್ನು ತೆಗೆದುಕೊಂಡಂತದ್ದು ಅಕ್ಕಮಹಾದೇವಿ. ಇಡೀ ನೀವು ಜೈನ ಸಾಹಿತ್ಯವನ್ನು ಓದಿದರೆ ನಿಜವಾಗ್ಲೂ ನನ್ನ ಕನ್ನಡ ಸಾಹಿತ್ಯ ಮೇಡಮ್ ಅವರಿಗೆ ಕೂತಿದ್ದಾರೆ, ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಗೊತ್ತಾಗಿರುತ್ತೆ. ಜೈನ ಸಾಹಿತ್ಯ ನಮ್ಮ ಮೊದಲು ಕನ್ನಡ ವಿದ್ಯಾರ್ಥಿಗಳು ಕೊಡೋದೇ ಆದಿಪುರಾಣ ಅವನ್ನೆಲ್ಲ ಏನು ಕೊಡ್ತಾರಲ್ಲ ನಮಗೆ. ಜೈನ ಸಾಹಿತ್ಯ ಜೈನ ಕೃತಿಗಳನ್ನೇ ನಾವು ಓದೋದು ಜಾಸ್ತಿ. ಆ ಜೈನ ಕೃತಿ ಯಾರು ಒಬ್ಬರು ಸರಿಯಾಗಿ ಓದಿದ ಅಂತಂದ್ರೆ ನಿಜವಾಗ್ಲೂ ಅವನು ಯಾವತ್ತೂ ಹಿಂಸೆ ಮಾಡಕ್ಕೆ ಸಾಧ್ಯತೆ ಇಲ್ಲ. ಅಷ್ಟು ಕಳ್ಳರ ಕಸಿಯ ನಾವೇ ಕಳಬೇಡ ಎಲ್ಲ ಪ್ರಭಾವ. ಹಾಗಾಗಿ ಮಾತನಾಡಿ ವ್ಯಕ್ತಿತ್ವದ ಬಗ್ಗೆ ಸಂಘಟನೆಗಳು ಬಹಳ ಅರ್ಥಪೂರ್ಣವಾಗಿ ಸಂಘಟನೆಗಳು ಎಲ್ಲರೂ ಬರ್ತಾರೆ. ಒಳಗೊಂಡು ಎಲ್ಲರನ್ನೂ ಎಲ್ಲರನ್ನೂ ಬರಬೇಕು. ಹೆಣ್ಮಕ್ಳು ನಿಂಚೆ ಅವರು ಅತ್ಯಂತ ಉತ್ಸಾಹದಿಂದ ಫೋನ್ ಮಾಡಿದ್ರೆ ಎಲ್ಲರೂ ಬಹಳ ಚೆನ್ನಾಗಿದ್ದಾರೆ. ಇದೊಂದು ಶ್ವಾಸ ಅಥಣಿ ಅಂತ ನಾನು ಹೇಳ್ತೇನೆ. ಅಥಣಿ ಮುಗಿದ ಮಹಾಶಯರು, ನೀವು ಶಿಬಿರಗಳ ಪರಂಪರೆನೇ ನಮ್ಮ ಲಿಂಗಾಯತ ಪರಂಪರೆ, ಜಗದ್ಗುರು ಪರಂಪರೆ ಅಲ್ಲ. ನಿಜವಾಗ್ಲೂ ಎಲ್ಲ ಜಗದ್ಗುರು ಯಾರಾದ್ರೂ ನಡ್ಕೊಂಡಿತ್ತು, ಅದು ಶಿಬಿರಗಳು ನಡ್ಕೊಂಡಿತ್ತು. ಏಕೆಂದ್ರೆ ಅಷ್ಟು ಸಂಬಂಧ ಇತ್ತು. ಅಂತ ಅಥಣಿ ಮುಗಿದ ಮಹಾಶಯರ ಬಗ್ಗೆ ಕುರಿತು ನಾನೇ ವಿಚಾರಗಳನ್ನ ಅಭಿವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಆಕೆಯ ಬಗ್ಗೆ ಬಂದಂತಹ ಸಾಹಿತ್ಯ ಅಪಾರವಾದದ್ದು. ಸಾಕಷ್ಟು ಜನ ಕವಿಗಳು, ಲೇಖಕರು ಅವರೆಲ್ಲರೂ ಕೂಡ ಅಕ್ಕಮಹಾದೇವಿಯ ಬಗ್ಗೆ ಕಾದಂಬರಿಗಳನ್ನ ಬರೆದಿದ್ದಾರೆ, ಕಥೆಗಳನ್ನ ಬರೆದಿದ್ದಾರೆ, ಕವಿತೆ ಬರೆದಿದ್ದಾರೆ, ಪುರಾಣಗಳನ್ನ, ಚರಿತ್ರೆಗಳನ್ನ, ರಗಳೆಯನ್ನ, ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಅಕ್ಕನನ್ನ ಕುರಿತು ನಿರ್ವಚಿಸುವಂತಹ ಕೆಲಸವನ್ನ ಕನ್ನಡ ಸಾಹಿತ್ಯದ ವಿವಿಧ ವಿದ್ವಾಂಸರುಗಳು
ಇದ್ದ. ಅವ್ನು ನನ್ನ ಕೈ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ನಾನು ಅವನ ಹಿಂದೆ ಹೋಗಿ ಕೈ ಹಿಡಿದೆ. ಅಂದ್ರೆ ನಾನು ಅವನು ಒಲಿದ್ಬಿಟ್ಟೆ, ನನ್ನ ಆಧ್ಯಾತ್ಮಿಕವಾಗಿ ನಾನು ಅವಳನ್ನ ಸೇರಿದೆ ಅನ್ನುವಂತಹ ಭಾವನೆಯಿಂದ ಬಾಲ್ಯದಿಂದಲೂ ಹೇಳ್ಕೊಂಡು ಬಂದಂತವಳು ಅಕ್ಕ ಮಹಾದೇವಿ. ಆದ್ರೆ ಹಿಂಗೆ ಒಲಿದಂತ ಅಕ್ಕ ಮಹಾದೇವಿಗೆ ಅನಿವಾರ್ಯವಾಗಿ ಲೌಕಿಕ ಜಂಜಡಕ್ಕೆ ಒಳಗಾಗಬೇಕಾದ ಸಂದರ್ಭ ಬರುತ್ತೆ. ಮತ್ತೆ ಅದನ್ನು ಮೀರೋದು ಕೂಡ ನಮ್ಗೆ ಅವಳ ವಚನಗಳಲ್ಲಿ ಕಾಣಿಸುತ್ತೆ. ಬಹುಶಃ ಅವಳ ಮದುವೆಗೆ ಒತ್ತಾಯದ ಸಂದರ್ಭದಲ್ಲಿ ಹೇಳಿರಬಹುದಾದ ವಚನ ಅಂತ ನಾವು ಭಾವಿಸಬಹುದಾದಂತ ಒಂದು ವಚನವನ್ನ ನಾವಿಲ್ಲಿ ನೋಡೋದಾದ್ರೆ, ಅಕ್ಕ ಮಹಾದೇವಿ ತಾನು ಎಂತಹ ಪುರುಷನಿಗೆ ಒಲಿದೆ ಅನ್ನುವಂತಹ ವಿಚಾರವನ್ನ ಅವಳು ಒಂದು ವಚನದಲ್ಲಿ ಹೇಳ್ತಾಳೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ, ಎಡೆಯಿಲ್ಲದ ತಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗೆ ನಾನೊಲಿದೆ ಎಲೆ ಅವಗಳಿರ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೆ ನಾನೊಲಿದೆ, ಸೀಮೆಯಿಲ್ಲದ ನಿಸ್ಸೀಮಂಗೊಲಿದೆ ನಾನು, ಇದು ಕಾರಣ ಚನ್ನಮಲ್ಲಿಕಾರ್ಜುನನೇ ಗಂಡ ನಿನಗೆ, ಈ ಸಾವ ಕೆಡುವ ಗಂಡನ ನೊಯ್ದು ಒಲಿಗಳ ದಿಕ್ಕು ತಾಯೇ. ನೋಡಿ, ಈ ಸಾವ ಕೆಡುವ ಕೊನೆಯ ಸಾಯಿ ಹೇಗಿದೆ. ಈ ಸಾವಿಗೆ ಒಳಗಾಗುವ ಕೆಡುವನ್ನ ಹಾಳಾಗಿ ಅಥವಾ ನಾಶವಾಗಿ ಹೋಗುವ ಮನುಷ್ಯ ಜೀವನ ಅನ್ನೋದು ಶಾಶ್ವತ ಅಲ್ಲ, ಆಕೆಗೂ ಗೊತ್ತಿತ್ತು. ಹಾಗಾಗಿ ಈ ಒಂದು ಸಾವಿಗೆ ಒಳಗಾಗುವ ಅಥವಾ ರೋಗ ರುಜಿನಗಳಿಗೆ ತುತ್ತಾಗುವ ಈ ಲೋಕದ ಗಂಡನನ್ನ ತಗೊಂಡು ಹೋಗಿ ನೀನು ಒಲೆಯುಳ ಬಿಕ್ಕು ಅನ್ನುವಂತಹ ಮಾತು ಆ ಲೌಕಿಕ ಬದುಕಿನ ತಿರಸ್ಕಾರವನ್ನು ಅವಳ ವಚನಗಳಲ್ಲಿ ತೋರಿಸುತ್ತೆ. ಹಾಗಿದ್ರೆ ಅವಳು ಒಲಿದದ್ದು ಎಂತಹ ಪುರುಷನಿಗೆ ಅಂತ ಹೇಳಿದ್ರೆ ಸಾವಿಲ್ಲದ ಕೇಳಿಲ್ಲದ. ಸೊ ನಾವು ಈಶ್ವರನನ್ನ ನಾವು ಅಮನ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಎಲ್ಲಿದ್ದಾನೆ ಅಂದ್ರೂ ಸಚರಾಚರಗಳಲ್ಲೂ ಕೂಡ ಶಿವನಿದ್ದಾನೆ. ಹಾಗಾಗಿ ಶಿವನಿಲ್ಲದ ಕಾವಿಲ್ಲ, ಅವನು ಸದಾ ಅಮನ. ಇಂತಹ ಸಾವಿಲ್ಲದ ಚೆಲುವ, ಹಾಗೆ ಕೇಳಿಲ್ಲದ, ಅವ್ರಿಗೆಂದೂ ಕೂಡ ನಾಶ ಇಲ್ಲ, ಅವಿನಾಶಿ. ಈಶ್ವರ ಅವಿನಾಶಿ. ಹಾಗಾಗಿ ಈ ಸಾವ